ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮ್ಯಾಲೆ. ಈ ಋಷಿಮುನಿಗಳು ಎಲ್ಲಿ ಕೂತ್ರಲ್ಲಿ ಧ್ಯಾನ ಮಾಡ್ತಾರೆ. ನಾವು ಧ್ಯಾನಕ್ಕೆ ಅಂತ ಕೂತ್ರೆ ನಿದ್ದೆ ಬಂದು 3 ದಿನ ಎದ್ದೋಳಲ್ಲ. ಅದೇನು ಧ್ಯಾನವೋ ಏನೋ. ಅಲ್ಲಿ ಕೇರಳ, ಇಲ್ಲಿ ಕೊಡಗು ಮುಳುಗೋಗ್ತಿದ್ರೆ ಇವರು ಸಮ್ಮಾನ ನೋಡ್ರಿ ಹೇಗಿದೆ ಅಂತ. ಕರ್ಮ. ವಾ ಕುಮಾರಸ್ವಾಮಿಗಳು, ಬೆಳಿಗ್ಗೆ ಸ್ವಾಮಿಗಳ ದರ್ಶನಕ್ಕೆ ಬಂದ್ಬಿಟ್ಟಿದ್ದೀರಾ? ಏನು ಸಮಾಚಾರ? ಗುರುಗಳನ್ನ ಏನಾದರೂ ಕೇಳಬೇಕಿತ್ತ? ಹಂಗೇನಾದರೂ ಇದ್ರೆ ಇನ್ನೂ 1 ಅವರ್ ನೋ ಚಾನ್ಸ್. ಯಾಕೆ, ಏನಾಗಿದೆ ಗುರುಗಳಿಗೆ? ಊಟದಲ್ಲಿ ನಿದ್ರೆ ಮಾತ್ರ ಏನಾದರೂ ಹಾಕ್ಬಿಟ್ಟೇನಪ್ಪ ಹನುಮಂತು. ಅವರು ಕೂತಿರೋ ಭಂಗಿ ನೋಡ್ತಿದ್ರೆ ಗಡದ್ದಾಗಿ ನಿದ್ದೆ ಮಾಡಿರೋ ಹಾಗಿದೆ. ಎಸ್, ಯು ಆರ್ ರೈಟ್. ಅವರು ನಿದ್ರೆ ಮಾಡಿರೋದು ನಿಜ, ಆದರೆ ಅವ್ರಿಗೆ ನಿದ್ರೆ ಮಾತ್ರ ಬೇಕಾಗಿಲ್ಲ. 1 ಬಕೀಟು ಮೊಸರನ್ನ, 1 ಬಕೀಟು ಬಾಳೆಹಣ್ಣು ರಸಾಯನ ಕೊಟ್ಟೆ ಬೆಳಿಗ್ಗೆ. ಜರ್ಸಿ ಹಸು ಥರ ಚೆನ್ನಾಗಿ ಮೇದ್ಬಿಟ್ಟು ತಟ್ಟಾಡ್ಕೊಂಡು ಬಂದು ಇಲ್ಲಿ ಇವಾಗ ಈ ಸ್ಥಿತಿಲಿ ಕುಂತ್ಕೊಂಡ್ಬಿಟ್ಟವ್ರೆ. ಹಾಗಿದ್ರೆ ಈ ಮಹಾಶೇರಿ ಎದ್ದೋಳೋದು ಯಾವಾಗ? ಅರ್ಜೆಂಟಾಗಿ ಏನೋ ಕೇಳಬೇಕಿತ್ತಲ್ಲ ನಾನು. ಯಾವ ಹುಚ್ಕೊಂಡಿದೆ? 1 ಬಕೀಟ್ ಮೊಸರನ್ನ, 1 ಬಕೀಟ್ ಬಾಳೆಹಣ್ಣು ರಸಾಯನ ತಿಂತೀನಿ ನಾನು. ತಿಂದಿದ್ದು 2 ಮುಷ್ಟಿ ಅನ್ನ ಅಷ್ಟೇ. ಸುಳ್ಳು ಪಾಪಿ ಉಂಡಿದೆ. ಹಾಂ, ನೀವು ಹೇಳಿ ಕುಮಾರಸ್ವಾಮಿಗಳೇ, ಏನು ವಿಷಯ? ನೋಡಿ ಗುರುಗಳೇ, ಕೊಡಗಲ್ಲಿ ಧಾರಾಕಾರ ಮಳೆ. ಪಾಪ ಜನರ ಪರಿಸ್ಥಿತಿ ನೋಡೋಕ್ಕಾಗ್ತಿಲ್ಲ. ಏನಾದರೂ ಮಾಡಿ 200 ಕೋಟಿ ಪರಿಹಾರ ಘೋಷಣೆ ಮಾಡಿದ್ದೇನೆ, ಆದರೂ ಈ ಮಳೆ ನಿಲ್ತಿಲ್ಲ. ಅದೆಷ್ಟೇ ಕೋಟಿ ಕೊಟ್ಟರು ಈ ಮಳೆ ಸದ್ಯಕ್ಕೆ ನಿಲ್ಲಲ್ಲ. ಇದು ರಕ್ತಚಂದ್ರಗ್ರಹಣದ ಎಫೆಕ್ಟು. ಹಾಗಾಗಿ ನೀವೊಂದು ಕೆಲಸ ಮಾಡಿ, ಈ ನಮ್ಮ ವೆಂಕಟನ್ ಥರ ತಿಂದುಣ್ಕೊಂಡು ಬೀದಿ ಸುತ್ಕೊಂಡಿರ್ತಾರಲ್ಲ ವೇಸ್ಟ್ ಮಾಡಿಗಳು, ಅವನ್ನೆಲ್ಲ ಕರ್ಕೊಂಡು ಹೋಗಿ ಪರಿಹಾರ ಕಾರ್ಯಾಚರಣೆಗೆ ತಳ್ಬಿಡಿ. ಎಲ್ಲ ಸರಿ ಹೋಗುತ್ತೆ. ಏನು, ನಾನು ವೇಸ್ಟ್ ಬಾಡಿನ ಈಗಲೂ ಬಿಟ್ಟರೆ ಕಾರ್ಗಿಲ್ ಯುದ್ಧಕ್ಕೆ ಹೋಗ್ತೀನಿ. ಹೆಲಿಕಾಪ್ಟರ್ನಿಂದ ಹಗ್ಗ ಹಿಡ್ಕೊಂಡು ಕೆಳಕ್ಕಿಳಿದು ಜನರ ರಕ್ಷಣೆ ಮಾಡ್ತೀನಿ. ಹಾಗಿದ್ರೆ ಈಗಲೇ ಹೊರಡು. ಮತ್ತೆ ಯಾರು ಹಿಡ್ಕೊಂಡವ್ರು ನೀನಿಲ್ಲಿ? ಕುಮಾರಸ್ವಾಮಿ ಅವರೇ, ಬೇಗ ತರಿಸಿ ಹೆಲಿಕಾಪ್ಟ್ರು. ಈ ಗುರುಗಳು ನನ್ನ ಮರ್ಯಾದೆ ತೆಗೀತಾವ್ರೆ. ಆದಷ್ಟು ಬೇಗ ಹೋಗ್ತೀನಿ ಮಡಿಕೇರಿಗೆ. ಬೇಡ ಸುಮ್ಮನಿರೋ ಪ್ರಾರಂಭವೇ. ಆಮೇಲೆ ನೀನು ಹಾರ್ತಾ ಇರೋ ಹೆಲಿಕಾಪ್ಟರ್ನಿಂದ ಹಗ್ಗ ಹಿಡ್ಕೊಂಡು ಇಳಿಯೋಕೆ ಹೋಗಿ ನೀನು ತೂಕ ತಾಳಲಾರ್ದೆ ಹೆಲಿಕಾಪ್ಟರ್ ಏನಾದರೂ ಮುಗಿಸ್ಕೊಂಡು ತಿರುವಾಕೊಂಡು ಕೆಳಗೆ ಬಿದ್ದೋಗ್ಬಿಟ್ರೆ ಅಷ್ಟೇ. ಆಮೇಲೆ ನಿನ್ನೆತ್ತಕ್ಕೆ ಕುಮಾರಸ್ವಾಮಿ ಅವರೇ ಬರಬೇಕು. ಗಂಡ ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮ್ಯಾಲೆ.